ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ದೇಶದಲ್ಲಿ ನಡೀತಕ್ಕಂತಹ ಎಲ್ಲ ಅಜ್ಞಾನದ ಆಚರಣೆಗಳು, ಜಾತಿ ಭೇದ ಭಾವಗಳು, ಹಲವು ದೈವಗಳ ಮೂಢ ರೂಢಿ, ಇವುಗಳನ್ನೆಲ್ಲ ದುಡಿಯುವ ವರ್ಗ, ಉತ್ಪಾದಕ ವರ್ಗದವರ ತಲೆಯಲ್ಲಿ ಅಜ್ಞಾನದ ಕಸವನ್ನು ಹಾಕಿ ಗುಲಾಮರಾಗಿಟ್ಟುಕೊಂಡು 4 ವರ್ಗಗಳನ್ನು ಮಾಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ ಪಂಚಮ, ಹೀಗೆ 5 ವರ್ಗಗಳನ್ನು ಮಾಡಿ ಶೋಷಣೆ ಮಾಡ್ತಕ್ಕಂಥದ್ದನ್ನು ಕಂಡು ಮಹಾತ್ಮ ಬಸವಣ್ಣನವರು ಇಡೀ ಜಗತ್ತಿಗೆ ಒಂದು ಸತ್ಯದ ಧರ್ಮ, ಒಂದೇ ಒಂದು ದೇವಾಲಯ, ಇದಕ್ಕೆ ಅಕ್ಕ ಮಹಾದೇವಿಯವರು ಹೇಳುತ್ತಾರೆ, ಅಲ್ಲಮಪ್ರಭುರವರು ಹೇಳುತ್ತಾರೆ, ಸಿದ್ದರಾಮೇಶ್ವರ ಹೇಳುತ್ತಾರೆ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಉರಿಲಿಂಗ ಪೆದ್ದಿ, ಅಂಬಿಗರ ಚೌಡಯ್ಯ, ನುಲಿ ಚಂದಯ್ಯ, ಒಕ್ಕಲಿಗೆ ಮುದ್ದಣ್ಣ, ಸತ್ಯಕ್ಕ, ಸಂಕವ್ವ, ನೀಲಾಂಬಿಕೆ, ಗಂಗಾಂಬಿಕೆ, ಎಲ್ಲ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು. ಕಂಬವಿಲ್ಲದ ದೇವಾಲಯ, ಮೂರ್ತಿವಿಲ್ಲದ ದೇವಾಲಯ, ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನು ಕಾಣುವುದನ್ನು ನಮ್ಮ ಬಸವಾದಿ ಶರಣರು ಅವರವರ ವಚನಗಳ ಮೂಲಕ ತಿರಸ್ಕಾರ ಮಾಡಿ, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು, ಅಂದರೆ HIV ರೋಗ ಬರ್ತಂತ ಹೇಳ್ತಾರೆ. ಈ ರೀತಿ ವಚನಗಳನ್ನು ಬರೆಯುವುದರ ಮೂಲಕ ದೇಹಗಳನ್ನೇ ದೇವಸ್ಥಾನ, ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ಬದುಕುವುದನ್ನು ಕಲಿಸಿದರು. ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ಮೂಲಕ ಈ ಧರ್ಮವನ್ನು ಬರೀ ಭಾರತೀಯರಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರೂ ಕೂಡ ಈ ಇಷ್ಟಲಿಂಗವನ್ನು ಎದೆಯ ಮೇಲೆ ಧರಿಸಿಕೊಂಡು ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ, ಇಬ್ಬರೆಂಬುವುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ. ಶಾಸ್ತ್ರ, ಪುರಾಣ, ಆಗಮ ಎಲ್ಲ ಹೇಳ್ತಕ್ಕಂತಹ ಮಹಾಪುರುಷರೇ, ಮಹಾಜ್ಞಾನಿಗಳೇ ಈ ಸುಳ್ಳುಗೊಳ್ಳು ಹೇಳಿಕೊಂಡು ಜನರಿಗೆ ಮೋಸ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಬಿಡಿ. ಈಗ ಅಣ್ಣ ಬಸವಣ್ಣನವರ ಒಂದು ವಚನ, ಅರಗು ತಿಂದು ಕರಗುವ ದೈವಗಳು ಎಂತು ಸರಿ ಎಂಬೆನಯ್ಯ, ಉರಿಯ ಕಂಡರೆ ಮುರುಟುವ ದೈವಂಗಳು ಎಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವಂಗಳು ಎಂತು ಸರಿ ಎಂಬೆನಯ್ಯ, ಅಂಜಿಕೆಯಾದರೆ ಹೂಳುವ ದೈವಂಗಳು ಎಂತು ಸರಿ ಎಂಬೆನಯ್ಯ, ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ, ಒಬ್ಬನೇ ಒಬ್ಬ ದೇವ ಕಾಣಿರಣ್ಣ, ಒಬ್ಬನೇ ಒಬ್ಬ ದೇವ ಕಾಣಿರ. ಗುರುತಾಗೋದಿಲ್ವಾ? ಇವಾಗ ಕರ್ನಾಟಕ ರಾಜ್ಯದಲ್ಲಿ 891 ವರ್ಷಗಳು ಕಳೆದು ಹೋದವು. ಬಸವಣ್ಣನವರನ್ನು ಸ್ಥಾಪಿಸಿದ ಅನುಭವ ಮಂಟಪದ ಸತ್ಯ ಶರಣರ ವಚನಗಳನ್ನು ಸುಡುವುದು, ಅವರ ಹತ್ಯೆ ಮಾಡುವುದು, ಮತ್ತು ಅವರ ತತ್ವಗಳನ್ನು ತಿರುಚತಕ್ಕಂಥದ್ದು, ಕಲಬೆರಕೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ಈಗ ನಾವು ಕೇಳ್ತಾ ಇದ್ದೀವಿ, ಬಸವಣ್ಣನವರ ಜೊತೆ ಇನ್ನೊಂದು ಯಾವುದೋ ಮೂಢ ರೂಢಿ ಆಚರಣೆ ಮಾಡ್ತಕ್ಕಂಥದ್ದು, ಬಸವಣ್ಣನವರ ಏಕದೇವ ಏಕಲಿಂಗ ನಿಷ್ಠೆವಂತರು ಇಲ್ಲದವರು ಬಸವಣ್ಣನವರ ಜಯಂತಿಯ
ಜೊತೆಗೆ ಇನ್ನೊಂದು ಯಾವುದೋ ಅಜ್ಞಾನದ ವಿಚಾರ ಕೊಡ್ತಕ್ಕಂಥದ್ದನ್ನು ಸೇರಿಸಿ ಬಸವ ಜಯಂತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯದ ಒಂದು ದೊಡ್ಡ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳಾಗಿರ್ತಕ್ಕಂಥ ಶಂಕರ್ ಬಿದರಿ ಅವರು ಬಸವ ಜಯಂತಿಯ ಜೊತೆ ಇನ್ನೊಂದು ಏನೋ ಜೋಡಿಸಿ ಜಯಂತಿ ಮಾಡುವ ಆದೇಶವನ್ನು ಹೊರಡಿಸಿದ್ದಾರಂತೆ ನಾವು ನೋಡ್ತಾ ಇದ್ದೀವಿ. ಬೀದರ್ನಲ್ಲಿ ಕೂಡ ಒಂದು ಪ್ರತಿಭಟನೆ ಆಗಿದೆ. ಈ ದೇಶದಲ್ಲಿ ಬಹಳಷ್ಟು ಜನ ವಚನಗಳನ್ನು ಓದಿಲ್ಲ, ಅರ್ಥ ಮಾಡಿಕೊಂಡಿಲ್ಲ. ಇವತ್ತು ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತದ ತುಂಬ ಬಸವಾದಿ ಶರಣರ ವಚನಗಳು 23 ಭಾಷೆಗಳಲ್ಲಿ ಹೋಗಿವೆ. ಇದರಲ್ಲಿ ಮುಗ್ಧ ಬಡ ಜನತೆಗೆ, ಮುಗ್ಧರಿಗೆ, ಅವರಲ್ಲಿ ಅಜ್ಞಾನದ ಕಸವನ್ನು ತುಂಬಿರುವುದರಿಂದ ಭಾಳಷ್ಟು ಜನಗಳು ಈ ದಿಕ್ಕಿಗೆ ವಚನಗಳನ್ನು ಓದ್ತಾ ಇಲ್ಲ. ಅವರನ್ನು ಪದೇ ಬಸವಣ್ಣನವರ ಜೊತೆ ಇನ್ನೊಂದು ಯಾವುದೋ ಭಾವಚಿತ್ರಗಳನ್ನು ಹಾಕಿ ಕಾಗೆ ಮತ್ತು ಕೋಗಿಲೆ ಎರಡು ಒಂದೇ ಇವೆ ಅಂತ ಹೇಳ್ತಾ ಹೊಂಟಿದ್ದಾರೆ. ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜನರಿಗೆ ಮೋಸ ಮಾಡುವ ಒಂದು ಕುತಂತ್ರದ ವರ್ಗ. ಯಾರು ಮಾಡ್ತಾ ಇದ್ದೀರಲ್ಲ, ನಾನು ಬಸವ ಕಲ್ಯಾಣ ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಹೇಳುತ್ತಿದ್ದೇನೆ, ಇದು ಒಂದು ದೇಶದ್ರೋಹದ ಕಾರ್ಯವಾಗುತ್ತದೆ. ಬಸವಣ್ಣನವರೆಂದರೆ ಸೂರ್ಯ ಇದ್ದಂತೆ, ಬಸವ ಎಂದರೆ ಜಗಕ್ಕೆ ಜ್ಞಾನದ ಬೆಳಕು ಕೊಟ್ಟಂತೆ, ಬಸವ ಎಂದರೆ 770 ಜನ ಅಮರಗಣಗಳು, ಬಸವ ಎಂದರೆ ಲಕ್ಷದ ಮೇಲೆ 96,000 ದುಡಿಯುವ ವರ್ಗದವರು, ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರನ್ನು ಎತ್ತಿ ಒಪ್ಪಿಕೊಂಡು ಅವರನ್ನು ಜ್ಞಾನಿವಂತರನ್ನಾಗಿ ಮಾಡಿದ್ದಾರಲ್ಲ. ಆ ನಂತರ ಬಸವ ಕಲ್ಯಾಣದಲ್ಲಿ ಇನ್ನೊಂದು ಬಸವಣ್ಣನವರು ಹೇಳುತ್ತಾರೆ, ಎಲ್ಲರೂ ಜ್ಞಾನಿವಂತರಾದ ನಂತರ ಬೇಡುವವರಿಲ್ಲದೆ ಬಡವನಾದೆನಯ್ಯ. ಮೊದಲೆಲ್ಲ ಭಿಕ್ಷುಕರು, ಕುಡುಕರು, ಕಳ್ಳರು, ಸುಳ್ಳರು, ಮೋಸಗಾರರು, ವಂಚಕರು, ಕೊಲೆಗಡಕರು ಎಲ್ಲರೂ ತುಂಬಿ ತುಳುಕ್ತಾ ಇದ್ರು ಈ ಭಾರತ ದೇಶದಲ್ಲಿ. ಬಸವಣ್ಣನವರು ಪ್ರಧಾನಮಂತ್ರಿಯಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರನ್ನ ಎದೆ ಮೇಲೆ ಇಷ್ಟಲಿಂಗ, ಹಣೆಯ ಮೇಲೆ ವಿಭೂತಿ, ರುದ್ರಾಕ್ಷಿ ಇಟ್ಕೊಂಡು ತಮ್ಮ ಕಾಯಕಗಳನ್ನು ಮಾಡುವುದನ್ನು ಕಂಡು ಎಷ್ಟು ಸಂತೋಷ ಪಟ್ಟಿದ್ದಾರಲ್ಲ ಬಸವಣ್ಣನವರು. ಬೇಡುವವರಿಲ್ಲದೆ ಬಡವನಾದೇನಯ್ಯ. ಇವತ್ತೆಲ್ಲರನ್ನ ಭಿಕ್ಷುಕರನ್ನಾಗಿ ಮಾಡ್ತಕ್ಕಂಥವ್ರು ಇವತ್ತು ಬಸವಣ್ಣನವ್ರ ಜೊತೆ ಬೇರೆ ಭಾವಚಿತ್ರ ಹಾಕಿದರೆ, ಬಸವಣ್ಣನವರ ಜೊತೆ ಶರಣರು ಮಾತ್ರ ಇರಲಿ, ಮಾದಾರ ಚೆನ್ನಯ್ಯನವರಿರಲಿ ಅಥವಾ ಹುರಿಲಿಂಗ ಪೆದ್ದಿ ಇರಲಿ, ಡೋಹಾರ ಕಕ್ಕಯ್ಯನವರಿರಲಿ, ತುರ್ಗಾಯ ರಾಮಣ್ಣ ದನ ಕಾಯ್ತಕ್ಕಂಥವ್ರು ಇರಲಿ, ಒಕ್ಕಲಿಗ ಮುದ್ದಣ್ಣನವರಿರಲಿ, ಯಾಕೆಂದರೆ ಅವರೆಲ್ಲರೂ ಸತ್ಯವಂತರು, ಅಂತರಂಗದಲ್ಲೇ ದೇವರನ್ನು ಕಂಡವರು. ಇಂಥವರ ಜೊತೆ ಬಸವಾದಿ ಶರಣರ ಜೊತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಸ್ವಾರ್ಥಿಗಳು, ನಾನು ನಿಮ್ಮೆಲ್ಲರನ್ನ ಒಂದು ಬಸವಣ್ಣನವರ ಈ ಅನುಭವ ಮಂಟಪದ ಭೂಮಿಲಿಂದ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸುಳ್ಳು, ಗೊಳ್ಳು, ಹೊಳ್ಳು, ಪೊಳ್ಳು ಮುಗ್ಧ ಜನರಿಗೆ ಮೋಸ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಿ. ಈ ದೇಶದಲ್ಲಿ ಬಡತನವಿದೆ, ಅನಾರೋಗ್ಯ ಇದೆ, ಮತ್ತು ಅನೇಕ ಸಮಸ್ಯೆಗಳಿವೆ. ಈ ಎಲ್ಲ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಶಿಕ್ಷಣದಲ್ಲಿ ಇಂಥ ಯಾವನೂ ಕೂಡ ಒಳ್ಳೆಯ ವಿಚಾರಗಳು ಇಲ್ಲವೇ ಇಲ್ಲ. ಇದನ್ನೆಲ್ಲವನ್ನು ಕಂಡು ನಾನು 26 ವರ್ಷಗಳಿಂದ ಶರಣರ ತತ್ವವನ್ನು ಪ್ರಚಾರ ಮಾಡುತ್ತಾ ನನ್ನ ಜೀವನ ಕೂಡ ಪರಿವರ್ತನೆ ಮಾಡಿಕೊಂಡಿದ್ದೇನೆ, ಸರಳ ಜೀವನಕ್ಕಾಗಿ ಎಂದು ಹೇಳುತ್ತಾ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಯಾರ್ಯಾರು ಬಸವ ಜಯಂತಿಯನ್ನು ಇವತ್ತು ಕೇಂದ್ರ ಸರ್ಕಾರದವರು ಕೂಡ ಅವರಿಗೆ ಕೂಡ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ಭೂಮಿಲಿಂದ ನಾನು ಕೂಡ ಕೇಳಿದ್ದೇನೆ, ಹೊಸ ಸಂಸತ್ ಲೋಕಸಭೆಯಲ್ಲಿ ಈ ವರ್ಷ 30ನೇ ತಾರೀಕಿನ ದಿವಸ ಬಸವ ಜಯಂತಿಯನ್ನು ಆಚರಿಸಲಿಕ್ಕೆ ಸರ್ಕಾರದವರು ಒಪ್ಪಿದ್ದಾರೆ ಅಂತೇಳಿ ನಾನು ನೋಡ್ತಾ ಇದ್ದೀನಿ. ಬಸವಣ್ಣನವರ ವಿಚಾರಗಳು ತಮಗೆ ಸರಿ ಎನಿಸಿದರೆ ಲಿಂಗಾಯತ ಧರ್ಮಕ್ಕೆ ತಾವು ಮಾನ್ಯತೆ ಯಾಕೆ ಕೊಟ್ಟಿಲ್ಲ? ಇದು ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಬಸವಾದಿ ಒಂದು ಅಭಿಮಾನಿಗಳ ಪರವಾಗಿ ನಾನು ಕೇಳುತ್ತೇನೆ. ಮತ್ತು
ಯಾವುದೇ ಕಾರ್ಯ ಮಾಡಿದರೆ ಬಸವಣ್ಣನವರ ಜಯಂತಿ ಮಾಡುವುದಾದರೆ ಅವತ್ತ ಪಾರ್ಲಿಮೆಂಟಿನಲ್ಲಿ ಪ್ರತಿಯೊಬ್ಬರು ಹಣೆಯ ಮೇಲೆ ವಿಭೂತಿಯನ್ನು ಧರಿಸಬೇಕಾಗುತ್ತದೆ, ಕೊರಳಲ್ಲಿ ಇಷ್ಟಲಿಂಗವನ್ನು ಧರಿಸಿಕೊಳ್ಳಬೇಕಾಗುತ್ತದೆ. ಏಕದೇವ ಉಪಾಸನೆ ಉಳ್ಳವರನ್ನ ಮುಖ ನೋಡುತ್ತೇನೆ ಎಂದು ಹೇಳಿದ್ದಾರೆ. ಈ ಬಹುದೇವ ಉಪಾಸಕರ ಮುಖವನ್ನು ನನಗೆ ತೋರಬೇಡಿರಿ ಎಂದು ಕೂಡ ಹೇಳಿದಾರಲ್ಲ ಬಸವಣ್ಣನವ್ರು. ಇನ್ನೊಂದು ವಚನ ಹೇಳ್ತೀನಿ, ಈ ವಿಡಿಯೋ ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ. ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಹೆಂಗೆ ಮಾಡ್ತೀರಿ ನೋಡ್ರಿ. ಬಸವಣ್ಣನವ್ರ ಜಯಂತಿಯ ಮಾಡಬೇಕಾಗಿದ್ದೆ, ಆದರೆ ನೀವು ಈವಾಗಲೇ ತಿದ್ದಿಕೊಳ್ಳಿರಿ ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಜಯಂತಿಯ ನಂತರ ಬದಲಾವಣೆ ಆಗಬೇಕು. ಭಾರತ ದೇಶದಲ್ಲಿ ಈ ಗುಡಿಗುಂಡಾರಗಳು, ಈ ಹಲವು ದೈವಗಳ ವಿಚಾರಗಳನ್ನು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಮಾಡಬೇಕು. ಇವತ್ತಿನ ಕೇಂದ್ರ ಸರ್ಕಾರದವರು ಇವರ ಜವಾಬ್ದಾರಿ ತೆಗೆದುಕೊಳ್ಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ಬಸವ ಮಂಟಪ, ಅನುಭವ ಮಂಟಪ. ಯಾಕೆ ಹೇಳ್ತಾ ಇದ್ದೀನಿ ಏನೆಂದರೆ, ನಾನು ಧೈರ್ಯದಿಂದ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳು ಎರಡು ಕೂಡಿದರೆ 4 ಆಗುತ್ತವೆ, 2 ಕೂಡಿದರೆ 3 ಆಗುವುದಿಲ್ಲ, 5 ಆಗುವುದಿಲ್ಲ. ಈ ರೀತಿ ಸತ್ಯವಚನಗಳು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿನ ಸನ್ಮಾನ್ಯ ನರೇಂದ್ರ ಮೋದಿಜಿರವರನ್ನು ನಾನು ಬಸವ ಕಲ್ಯಾಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವರವರೆಗೆ ಈ ವಿಡಿಯೋ ತಲುಪಲಿ. ಇನ್ನೊಂದು ಸ್ವಲ್ಪ ವಿಡಿಯೋ ದೊಡ್ಡದಾದ್ರೂ ಪರವಲ್ಲ. ಸಗಣಿಯ ಬೆನಕಂಗೆ ಸಂಪಿಗೆ ಅರಳಿನಲ್ಲಿ ಪೂಜಿಸಿದರೆ ರಂಜನೆ ಆಗುವುದಲ್ಲದೆ ಅದರ ಗಂಜಳ ಬಿಡದು ನೋಡಣ್ಣ. ಮಣ್ಣ ಪುತ್ಥಳಿ ಜಲದಲ್ಲಿ ತೊಳೆದರೆ ನಿಚ್ಚಕ್ಕೆ ಕೆಸರಾಗುವುದಲ್ಲದೆ ಅದರ ಅಚ್ಚುಗ ಬಿಡದು ನೋಡಣ್ಣ. ಈ ಲೋಕದ ಮಾನವನಿಗೆ ಶಿವದೀಕ್ಷೆ ಕೊಟ್ಟರೆ ಕೆಟ್ಟವನೇಕೆ ಸದ್ಭಕ್ತನಾಗುವನು? ಏನು ಹೇಳಿಕೊಡುತ್ತದೆ ವಚನ? मट्टी का गणपति बनाना, उसको भगवान है बोल के पूजा करे तो अगर एक दिन धोना पड़ा, मैला पड़ा, समझो धोए तो क्या हो जाता? कीचड़ हो जाता। ये सब देश के अंदर जो चल रहा है ना, इसका पूरा डुप्लीकेट को निकाले शरणों ने। और एक वचन है, आदि पुराण असुररिगे मारी, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಾಕ್ಷಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು, ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ. ಹೆಣ್ಣು ಹೊನ್ನು ಮಣ್ಣು ಇದಕ್ಕಾಗಿಯೇ ಹೊಡೆದಾಡಿ ಬರದಾಡಿ ಜಾತಿ ಭೇದ ಭಾವ ಮಾಡಿದ ಒಂದು ಇತಿಹಾಸಗಳನ್ನು ನಮ್ಮ ಬಸವ ಕಲ್ಯಾಣದ ಹಮಾರ ಬಸವ कल्याण के शरणों ने तिरस्कार किया है। सिर्फ शरीर ही मंदिर है, इस मंदिर को छोड़ के भगवान अलग नहीं है। ये करके उन लोगों ने आज की मेहनत के जो भी मिलता वो आज सब लोग मिलकर बांट के खाए। सो इतिहास है, दासों बोलते हैं उसको। दूसरा दिन कुछ भी स्टॉक नहीं रखा है, किसी को भ्रष्टाचार नहीं किया है, चोरी नहीं किया है, झूठ नहीं बोले हैं, किसी का निंदा नहीं किया है। तो ये सारा मानना पड़ेगा। और एक बसवण्णा जी का वचन है, ब्रह्म पदवी ಅನ್ನೋಲ್ಲೇ, ವಿಷ್ಣು ಪದವಿ ಅನ್ನೋಲ್ಲೇ, ವಿಷ್ಣು ಪದವಿ ಅನ್ನೋಲ್ಲೇ, ರುದ್ರ ಪದವಿ ಅನ್ನೋಲ್ಲೇ, ನನಗೆ ಮತ್ಯಾವ ಪದವಿಯೇ ಒಲ್ಲೆನಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಸಯ್ಯ. लिंगायत धर्म को मान्यता जब तक नहीं देंगे तब तक आप लोगों का अंदर का बात हमको मालूम होता है। ब्रह्मा विष्णु महेश ये सारे सबसे ज़्यादा बसवण्णा जी किसको पसंद किया है? जो रोज़ मेहनत करते हैं, एक दूसरों के लिए उत्पादक होते हैं और शरीर ही मंदिर है समझकर सच्चाई के साथ अंदर का दिल साफ रख लेकर जो लोग चरणों ने उनका ही साथ में
हमारा जिंदगी खुशी होगा बोलकर लिखा है ना। क्या नहीं पढ़ते क्या? 23 भाषा में उद्घाटन किया ना वचन। हाँ, लंदन में बसवण्णा जी का मूर्ति उद्घाटन किए। इतना सब होने के बाद में और एक वचन है, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಈ ಬತ್ತುವ ಜಲವ ಒಣಗುವ ಮರವನ್ನೇ ಮೆಚ್ಚಿದವರು ನಿಮ್ಮ ಎತ್ತ ಬಲ್ಲರು ಕೂಡಲ संगम देवा। हाँ, कितना कचरा भरा हुआ है देश के अंदर। हाँ, भारत देश इतना बड़ा, 150 करोड़ जनता है। हमारे देश के अंदर नदियां है, तालाबा है, हाँ, समुद्रा है, सब है, लेकिन सब पानी एक ही भगवान से आता है समझकर हम जहाँ है वहाँ जिंदगी को रहने को छोड़ो। वहाँ का गंगा नदी का पानी पवित्र है, वहाँ पर डुबकी मारे तो ऐसा होगा बोलकर करोड़ों लोगों को जो है नहीं, कितने लोग मारा गए। हाँ, ये अज्ञानता पूरा हमारा महात्मा बसवण्णा जी 12वीं शताब्दी में जब राजा लोग करते थे। अब ये तो इलेक्शन का बहुत बड़ा ये हो रहा, एडवर्टाइज के जैसा दिख रहा मेरे को तो इसलिए मैं और एक बार, अभी बहुत कुछ वचन है, बहुत कुछ वचन है, क्योंकि इंसान को हिम्मत से जीने का सिखाया है। और ये सारे विचार अगर देश के अंदर सब तरफ चलेगा, यहाँ पर कोई चोरी करने वाला, कोई झूठ बोलने वाला, कोई निंदा नहीं करने वाला, कोई अपना बड़ेपना बोलने वाले, किसी का जान मारना, किसी का ये प्राणी हिंसा करना, ये सारे कचरा जाएगा और ऐसा भारत देश बनेगा दुनिया का फर्स्ट 1 नंबर। यहाँ पर भिखारी नहीं रहेगा, यहाँ पर बेरोजगार नहीं रहेगा, यहाँ पर सब लोग अपना अपना घर में खुशी से रह सकता है, क्योंकि ये 33 करोड़ भगवानों का कचरा निकालने के वास्ते बसवा कल्याण के अनुभव मंडप स्थापने हुए थे 12वीं शताब्दी में। मैं 26 साल से मैं किताब पढ़ रहा हूँ, इसलिए मैं रोज रोज मैं वचन का वीडियो क्यों करता हूँ। और एक वचन याद आ रहा मुझे बसवण्णा जी की, वो जमाने में थे होंगे ऐसे लोग। ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿರುವುದು ನಂಜು ಕಂಡಯ್ಯ, ಈ ಕಣ್ಣುಗಳಲ್ಲಿ ಒಬ್ಬನ ಕರೆವಳು, ಈ ಮನದಲ್ಲಿ ಒಬ್ಬನ ನೆನೆವಳು, ಈ ಮಾನಸಿ ಗಳಿಯ ನಂಬದಿರು 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 ಕೂಡಲ संगम देवा। अभी जितना बसवण्णा जी का अनुभव मंडप का विचार ज़्यादा प्रचार हो रहा है, उतना कुतंत्रवादी लोग ज़्यादा बसवण्णा 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 के साथ बैठता हूँ, बसवण्णा के साथ आता हूँ, बसवा जयंती करते वो करते बोलकर आ रहे, हमको खुशी है। लेकिन अंदर में दिल में कुछ अलग रखकर अगर बसवण्णा के पास विचार को आएंगे तो कभी भी सफल नहीं होंगे, ये गारंटी के साथ बोलता हूँ। आगे के दिनों में उनका नाम तलक नहीं रहेगा। जो लोग बसवण्णा की तत्व को प्यार से, प्रेम से, दिल से खुद आचरण कर कर दूसरों को बताएंगे तो आपका नाम हमेशा के लिए अमर रह सकता है। नहीं तो सब लोग अनपढ़ नहीं है देश के अंदर। और एक बसवण्णा जी का वचन, अगर धोखा किया तो, अब देखे ना शंकर बिद्री उन्होंने आर्डर निकाले कहते बसवण्णा के साथ एक ऐसा रखो, वैसा नहीं कर सकते, क्योंकि उन्होंने एक कोई तो शरण रहना, उन्होंने एक देव उपासना करे सो रहना। और बसवण्णा जी के साथ में जो 12वीं शताब्दी में जो विचार सच्चाई का है उसके साथ में आचरण में लाए तो लोग रहे तो वो परवाह नहीं, लेकिन बगैर इतिहास के झूठे विचार को सच्चाई का एक शरणों के साथ जोड़ने का प्रयास मत कीजिए, ये आपका ही बदलाव हो सकता है। सच्चाई के साथ सपोर्ट करो, आपका भला हो सकता है, आप लोग को सबको मानते हैं। ಇನ್ನೊಂದು ಬಸವಣ್ಣನವರ ವಚನ, ಬಸವಣ್ಣನವರ ತತ್ವ ಜೊತೆ ಯಾರು ದ್ರೋಹ ಬಿಗಿತಾರಲ್ಲ ಅವ್ರಿಗೆ ಮುಂದೆ ಏನೇನಾಗಲಿದೆ ಕೇಳಿ। ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಬಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆನಾಡಿದಂತೆ, ನಮ್ಮ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ मड़वा बिद्दंते। अगर सच्चाई को मिटाने का कोशिश करने वाले, सच्चाई के अंदर झूठा मिलाने का कोशिश करने वालों को सृष्टि का मालिक का एक
बसवा कल्याण के अनुभव मंटप का विचार सृष्टि का है, नेचर का तत्व है, ये इडೀ दुनिया मान्य का तत्व है। तो हाविನ ಹೆಡೆಯಕೊಂಡು ಕೆನ್ನೆ तुलसीಕೊಂಡಂತೆ वैसे लोगों को क्या होने वाला, अंदर वाला माँ क्या करता देखो। नाग सांप का ऐसा ये रहता करता, यहाँ पर खुजली उठा समझो, ऐसा करे तो क्या करता वो, ऐसा नीचे पकड़ के उसका जबान से ऐसा करे तो क्या करता सांप, तो बोलो सोचो आप ही, काटता है, उसके बाद में जहर भर जाता है, उसके बाद में जान भी जा सकता है। उरियुव ಕೊಳ್ಳೆಯ ಕೊಂಡು ಮಂಡೆಯ शिक्कವನ್ನು बिडिसिಕೊಂಬಂತೆ। खाना पकाने का लकड़ी लेकर, अंगार लेकर, बालों में बाल फंस गए बोल के निकालने को गए तो क्या होता, पूरा सर जल जाता। ಹಾವಿನ ಹೆಡೆಯಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಉರಿಯುವ ಕೊಳ್ಳೆಯಕೊಂಡು ಮಂಡೆಯ ಶಿಕ್ಕವನ್ನು ಬಿಡಿಸಿಕೊಂಬಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆಯನ್ನಾಡಿದಂತೆ। एक शेर है समझो, उसका मूछ रहता थोड़ा शेर का मूछ को पकड़ के थोड़ा झूला खेलेंगे बोले तो क्या करता, फाड़ कर खा जाता। ऐसा नौबत एक दूसरे तरीके से आ सकता है। बसवण्णा के विचारों को अगर उनका 900 साल हो गए, उसका अभी भी आगे अच्छा लोगों को मालूम होने दो बोलने के बदले में उसको खराब करने का कोशिश करेंगे तो आगे क्या बोलते हैं, ನಮ್ಮ ಕೂಡಲ ಸಂಗನ ಶರಣವರೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು मड़वा बिद्दंते। हिंद ऐसे करे तो चुनने का पत्थर रहता, ऐसा कपड़े के अंदर बांध लेकर बॉडी में पानी के अंदर कूदो, क्या होता, अंदर का लीवर गीवर सब जाकर पक जाता। तो इसीलिए मैं विनती करता हूँ, मुझे भी मालूम नहीं था 26 साल पहले, मैं भी अंधा रोड़ी में फंसा हुआ था। मैं अपनी ज़िंदगी में, मेरा उम्र अब 67 है चल रहा, अभी 5 महीने हो तो 68 चालू होता। फिर भी मैं कैसा हूँ देखो। लेकिन वचनों का विचार, हमको एक ऐसा विचार मिला है, एक छोटा सा झाड़ को पानी रोज डालते गए तो वो हरा भरा होकर एक दिन बड़ा झाड़ बनता, उसके बाद में दूसरों को छांव देता, फूल देता, फल देता। वैसा बसवण्णा जी विचार बोले तो भारत इतना ही नहीं, दुनिया के अंदर जो दंगा फसाद, इंसान को मारना तोड़ना, जात पात, हिंदू मुस्लिम क्राइस्ट, ये नाटक, ये इलेक्शन का एक कुछ भी रख लेकर चुनाव जीतने के वास्ते समझो, कुछ भी समझो, अपना बड़े लोगों ये ऐसा विचार को ख़त्म करने का समझो, ये मत कीजिए। मैं बहुत दुख से बात कर रहा हूँ, ये सब देख रहा हूँ मैं, वचनों के अंदर क्या लिखा है, ये लोग क्या कर रहे हैं, कितना धोखा करते हो, कब तक करते हो मुग्ध लोगों को, वो भगवान ये भगवान, इधर जाओ उधर जाओ, उनका 4 पैसे कमाए 100 पैसे पूरा पानी में डालने का काम हो रहा है। बस अभी बोलना बोले तो बहुत कुछ है। बसव जयंती, बसवण्णा के साथ सिर्फ शरणों का विचार ही बराबर होता है, क्योंकि बसवण्णा जी पूरे अपने लोगों को, जो नीचे गिरा वालों को अपना लेवल पे लेकर उनको एक महान शरण बनाया गया। वैसे शरणों का वचन हम पढ़े हैं, जो अभी बसव जयंती के अंदर एक दूसरा लगा के करते हुए, तो मैं भी पढ़ा हूँ, मैं भी विचार को समझता हूँ। ये झूठे विचार बसवण्णा के साथ विचार के साथ जोड़ने का कोशिश मत कीजिए, मत कीजिए, मत कीजिए बोलकर मैं बसवा कल्याण की ज़मीन से हाथ जोड़कर विनती करता हूँ। अगर ये वीडियो आप सबको अच्छा लगा तो भारत देश के अंदर अभी देश के प्रधानमंत्री जी सम्मान्य नरेंद्र मोदी जी तक पहुंचने दो और उनकी मंत्रिमंडल तक पहुंचने दो। पूरा भारत देश के अंदर जितने भी राज्य हैं वहाँ के पूरे मंत्रियों को ये मेरा वीडियो जाना बोलो, और MP लोग, MLA लोग, और कितने भी मठ के स्वामी लोग कावी कपड़े पहन के रहते ना। हमारा बसवण्णा जी का धर्म कावी कपड़े का नहीं है, सफ़ेद कपड़े पहने हैं, सफ़ेद दिल से ज़िंदगी करें। अब एक भगवा का एक और एक अलग चल रहा है, ये सब वचनों के अंदर मिलता है। चाहे तो मैं
एक लाखों लोगों को बुलाइए, चिंतन कीजिए, चर्चा कीजिए। वचनों का किताब हम भी लाते हैं, तुम भी लाओ। कौन सा डुप्लीकेट है, कौन सा ओरिजिनल है? दिमाग दिया ना हम सबको, सोचेंगे उसके बारे में। तो 150 करोड़ जनता, जितना दिन रहेंगे हम, क्या 200 साल भी नहीं रहते हम लोग, 100 साल भी नहीं रहते। हम जितना दिन रहेंगे उतना दिन अंदर का मालिक के साथ सांस लेंगे। ये मालिक हमारे शरीर को लेकर फिर रहा है, इन पंचेंद्रियों से दुनिया दिखा रहा है। ऐसा भगवान को छोड़कर बाहर कितने बनाया। ये सारे झूठ का कचरा हमारे बसवा कल्याण के शरणों ने कचरा की तरह निकाल कर फेंका है। और कचरा अंदर मिलाने का कोशिश मत कीजिए, मत कीजिए, मत कीजिए बोलकर मैं हाथ जोड़कर और एक बार बसवा कल्याण के शरणों का अनुभव मंडप की जमीन से विनंती करते हुए पूरा मेरा भारतवासियों को मैं और एक बार सर झुकाकर शरण करता हूँ।